I am now announcing a comprehensive review of the Income Tax Act 1961. ನೀವೆಲ್ಲ ಕೇಳಿರ್ಬೋದು ಅಥವಾ ಕೇಳ್ದೇನೂ ಇರ್ಬೋದು ಅಥವಾ ಎಷ್ಟೊಂದು ಸೋಷಿಯಲ್ ಮೀಡಿಯಾಲೆಲ್ಲ ಬರ್ತಿದೆ. ನಮ್ ಗವರ್ಮೆಂಟ್ ಹಳೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಬಾಲಿಷ್ ಮಾಡಿ ಹೊಸದಾಗಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನೋದನ್ನ ತರ್ತಿದ್ದಾರೆ. ಅದನ್ನ ಯಾವಾಗ ತರ್ತಿದ್ದಾರೆ? ನಮ್ ನೆಕ್ಸ್ಟ್ ಬಜೆಟ್ ಯಾವಾಗ? 1 February 2025. ನಮ್ಗೆಲ್ಲ ನಮ್ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಜಿ ಅವ್ರ ಕಡೆಯಿಂದ ಒಂದ್ ಗಿಫ್ಟ್ ಸಿಗ್ತಿದೆ. ಅದೇ ಡೈರೆಕ್ಟ್ ಟ್ಯಾಕ್ಸ್ ಕೋಡ್. ಈಗ ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಎಲ್ಲಾರು ಏನೇನ್ ಹೇಳ್ತಿದ್ದಾರೆ ಅಂದ್ರೆ ಇದು ತುಂಬಾ ಸಿಂಪ್ಲಿಫೈಡ್ ಆಗಿರುತ್ತೆ, ಹಳೆ ಇನ್ಕಮ್ ಟ್ಯಾಕ್ಸ್ ತರ ಜಾಸ್ತಿ ಆಕ್ಟ್ಸ್ ಇರಲ್ಲ, ಫುಲ್ ಈಸಿ ಆಗಿರುತ್ತೆ, ಜನಕ್ಕೆ ತುಂಬಾ ಈಸಿಯಾಗಿ ಅರ್ಥ ಆಗತ್ತೆ ಅಂತ. ಬಟ್ ಇದೇ ತಾನೇ GST ಹೇಳಿದ್ದು. ಬಟ್ ಯಾವ ತರ ಇಂಪ್ಯಾಕ್ಟ್ ಆಯ್ತು ಅನ್ನೋದು ನಿಮ್ಗೆ ಎಲ್ಲ ಗೊತ್ತು. ಸೊ ಇವಾಗ ನಮ್ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಲಾ ನ ಅಬಾಲಿಷ್ ಮಾಡಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ನ ತರ್ತಿದ್ದಾರೆ. ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಡ್ರಾಫ್ಟ್ ನ 2009 ಅಲ್ಲೇ ಪ್ರೆಸೆಂಟ್ ಮಾಡಾಗಿತ್ತು. ಜೊತೆಗೆ 2010 ಪಾರ್ಲಿಮೆಂಟ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ರು. ಬಟ್ ಆದ್ರೆ ಫಸ್ಟ್ ಗವರ್ಮೆಂಟ್ ಗೆ ಏನ್ ತರಬೇಕಿತ್ತು? GST. ಸೊ ಇವಾಗ GST ಯಾವಾಗ ಬಂತು? 1 July 2017. ಸೊ ಈ GST ಆಗಿ 2 ವರ್ಷ ಆದ್ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ನ ತರೋದಕ್ಕೆ ಗವರ್ಮೆಂಟ್ ಪ್ಲಾನ್ ಮಾಡಿತ್ತು. ಬಟ್ ಆದ್ರೆ GST ನೇ ಜನಕ್ಕೆ ಎಷ್ಟೋ ಜನಕ್ಕೆ GST ಅರ್ಥ ಆಗಿಲ್ಲ. ಅದನ್ನು ಕೂಡ ಹೇಳಿದ್ರು ಸಿಂಪ್ಲಿಫೈಡ್ ಆಗಿರುತ್ತೆ, ಈಸಿ ಆಗಿರುತ್ತೆ, ಎಲ್ಲಾರ್ಗು ಈಸಿಯಾಗಿ ಅರ್ಥ ಆಗುತ್ತೆ. ಬೇರೆ ಬೇರೆ ಎಕ್ಸೈಸ್ ಡ್ಯೂಟಿ ಟ್ಯಾಕ್ಸ್ ಅದು ಇದು ಎಲ್ಲ ತೆಗ್ದಾಕಿ GST ತರ್ತಿದೀವಿ, ಫುಲ್ ಸಿಂಪ್ಲಿಫೈಡ್ ಆಗಿರುತ್ತೆ ಅಂತ. ಬಟ್ ಆದ್ರೆ ಬಿಸ್ನೆಸ್ ಮೆನ್ಸ್ ಗೆ, ಯಾರ್ಯಾರು ಬಿಸ್ನೆಸ್ ಫೀಲ್ಡ್ಸ್ ಅಲ್ಲಿ ಇದಾರೆ ಅವ್ರಿಗೆ ಗೊತ್ತು GST ಎಷ್ಟು ಈಸಿ ಆಗಿದೆ ಅಂತ. ಸೊ ಅದನ್ನೇ ಇವಾಗೂ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ಗೆ ಹೇಳ್ತಾ ಇರೋದು. ಫುಲ್ ಈಸಿ ಆಗಿರುತ್ತೆ, ಸಿಂಪ್ಲಿಫೈಡ್ ಆಗಿರುತ್ತೆ, ಜನಕ್ಕೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಇವಾಗ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ತರ್ತಿರೋದ್ರಿಂದ ಫಸ್ಟ್ ಇಂಪ್ಯಾಕ್ಟ್ ಏನ್ ಹೇಳ್ತೀನಿ ಅಂದ್ರೆ LIC. ಇವಾಗ ನಾವೆಲ್ಲರೂ LIC ಪಾಲಿಸಿ ಮಾಡ್ಸೇ ಇರ್ತೀವಿ ಅಥವಾ ಯಾರು ಮಾಡ್ಸಿರಲ್ಲ, ಬಟ್ ಕೇಳಿರ್ತೀರಾ. ಈಗ ಯಾರೋ ಒಬ್ಬ ಏಜೆಂಟ್ ಬರ್ತಾನೆ, LIC ಏಜೆಂಟ್, LIC ಮಾಡಿಸ್ಕೊಳ್ಳಿ ಅಂತ. ಸೊ ಇವಾಗ ಅವನೇನಂತಾನೆ, ನೀವ್ ಇಷ್ಟು ಮಂತ್ಲಿ ಇಷ್ಟು ಕಟ್ಕೊಂಡು ಹೋಗೋದು. ಸೊ ನಿಮ್ ಮೆಚ್ಯೂರ್ ಅಮೌಂಟ್ ಲೈಕ್ 50 lakhs ಅಥವಾ 1 crore ಅಥವಾ 5 crore ಏನ್ ಲಂಸಮ್ ಅಮೌಂಟ್ ಬರುತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತ. ಬಟ್ ಆದ್ರೆ ಗವರ್ಮೆಂಟ್ ಗೆ ಇದ್ರ ಮೇಲೂ ಕೂಡ ಕಂಡುಬಿದ್ದಿದೆ ಇವಾಗ. ಇನ್ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂಡರ್ ಅಲ್ಲಿ ಇದಕ್ಕೆ ಬರೀ ಫ್ಲಾಟ್ 5% ಟ್ಯಾಕ್ಸ್. ಸೊ ಇವಾಗ ಎಕ್ಸಾಂಪಲ್ ತಗೊಳೋಣ, ನಿಮ್ ಮೆಚೂರಿ 1 ಕೋಟಿ ಇದೆ ಅಂತ. ಸೊ ಇವಾಗ 1 ಕೋಟಿ ಮೇಲೆ ಬರೀ ಫ್ಲಾಟ್ 5% ಅಂದ್ರೆ ನೀವು 5 ಲಕ್ಷ ರೂಪಾಯಿ ಪೇ ಮಾಡಬೇಕು. ಇವಾಗ ಕರೆಂಟ್ಲಿ ಎಕ್ಸಿಸ್ಟ್ ಆಗಿರೋ 1961 ಇನ್ಕಮ್ ಟ್ಯಾಕ್ಸ್ ಪ್ರಕಾರ LIC ಪಾಲಿಸಿ ಮೇಲೆ ಬರೋ ಯಾವ್ದೇ ಮೆಚೂರಿಟಿ ಅಮೌಂಟ್ ಎಕ್ಸೆಂಪ್ಟ್ ಆಗುತ್ತೆ. ಬಟ್ ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಲ್ಲಿ ಆ ತರ ಇಲ್ಲ. ಸೊ ಇವಾಗ ನೆಕ್ಸ್ಟ್, ಈಗ ಗವರ್ಮೆಂಟ್ ಗೆ ಸಾಹುಕಾರರ ಕಂಡ್ರೆ ಆಗಲ್ಲ. ಸೊ ಇವಾಗ ಏನಿತ್ತು, ನಮ್ಮ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಯಾವುದು? ಅಬೌವ್ 15 lakhs ಏನೇ ಇದ್ರು ಫ್ಲಾಟ್ 30% ಟ್ಯಾಕ್ಸ್ ಗವರ್ಮೆಂಟ್ ಪೇ ಮಾಡಬೇಕಿತ್ತು. ಬಟ್ ಇವಾಗ ಅದನ್ನ ಇನ್ಕ್ರೀಸ್ ಮಾಡಿ ಯಾವ್ದೇ ಪರ್ಸನ್ 10 crores ಮೇಲೆ ಅರ್ನ್ ಮಾಡ್ತಾ ಇದ್ರೆ ಅದನ್ನ ಜಾಸ್ತಿ ಮಾಡಿ 35% ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ನ ಇಟ್ಟಿದ್ದಾರೆ. ಸೊ ಇವಾಗ 10 ಕೋಟಿ ರೂಪಾಯಿ ನೀನ್ ಅರ್ನ್ ಮಾಡ್ತಿದ್ಯಾ ಅಂದ್ರೆ 35% ಟ್ಯಾಕ್ಸ್ ನ ನೀನ್ ಗವರ್ಮೆಂಟ್ ಪೇ ಮಾಡ್ಲೇಬೇಕು. ಸೊ ಇದಕ್ಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಂಪ್ಲಾಯೀಸ್ ಗೆಲ್ಲ ಈಸಿ ಆಗುತ್ತೆ. ಯಾಕೆ ಅಂದ್ರೆ ಇವಾಗ 15 lakhs ಅಬೌವ್ ಇದ್ದಿದ್ ಇನ್ಕಮ್ ನ ಫ್ಲಾಟ್ 30% ಇದ್ದಿದ್ದನ್ನ 35% ಇನ್ಕ್ರೀಸ್ ಮಾಡಿದ್ದಾರೆ. ಅದು 10 crores ಮೇಲೆ ಇಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ಆದ್ರೆ ಡಿಸ್ಕಷನ್ಸ್ ಅಲ್ಲಿ ಇದೆ. ಬಟ್ ಅದಂತೂ ಪಕ್ಕಾ ಆಗಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬರ್ತಿದೆ, ಅದು ನೆಕ್ಸ್ಟ್ ಇಯರ್ ಬಜೆಟ್ ಅಲ್ಲಿ. ಸೊ ಇವಾಗ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡಕ್ ಬಂದ್ರೆ ಈಗ ಏನಂತಿದ್ದಾರೆ ಅಂದ್ರೆ, ಸೊ ಇವಾಗ ಒಬ್ಬ ಪರ್ಸನ್ ಅವನ್ ರಿಸ್ಕ್ ನ ಹಾಕಿ ಅವನ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಅವನ್ ರಿಟರ್ನ್ಸ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತೆಗೆಯೋದು. ಸೊ ಇವಾಗ ಗವರ್ಮೆಂಟ್ ಏನಂತಿದೆ, ಏನೇ ನೀನ್ ಪ್ರಾಫಿಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿದ್ರು ಅದನ್ನ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಮಾಡಿದ್ರು. ಸೊ ಇವಾಗ ರೀಸೆಂಟ್ಲಿ ಲಾಸ್ಟ್ ಬಜೆಟ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ರು, ಅದನ್ನ 10 to 12.5% ಸಮಥಿಂಗ್ ಏನೋ ಇನ್ಕ್ರೀಸ್ ಮಾಡಿದ್ರು. ಬಟ್ ಗವರ್ಮೆಂಟ್ ಗೇನ್ ಇವಾಗ ನೀನ್ ಏನೇ ಪ್ರಾಫಿಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡು, ಸೊ ಅದನ್ನ ನಾರ್ಮಲ್ ಇನ್ಕಮ್ ತರ್ತಿದ್ದಾರೆ. ಸೊ ನಿಜವಾಗ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೊಡ್ಡ ಕ್ರಾಶ್ ಅಂತೂ ಬರೋ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ನೀನ್ ರಿಸ್ಕ್ ಇನ್ವಾಲ್ವ್ ಮಾಡಿ ನೀನ್ ಇನ್ವೆಸ್ಟ್ ಮಾಡ್ತಿದ್ಯಾ, ಬಟ್ ಅದ್ರಲ್ಲಿ ಬರೋ ಯಾವ್ದೇ ಪ್ರಾಫಿಟ್ ನೀನು ನಾರ್ಮಲ್ ಇನ್ಕಮ್ ತಗೊಂಡು ನೀನು 35% ಟ್ಯಾಕ್ಸ್ ನ ನೀನು ಗವರ್ಮೆಂಟ್ ಪೇ ಮಾಡ್ಬೇಕು. ಇದು ಯಾವ ನ್ಯಾಯ? ಸೊ ಇವಾಗ ಒಬ್ಬ ಪರ್ಸನ್ ರಿಸ್ಕ್ ಎಲ್ಲ ಇನ್ವಾಲ್ವ್ ಮಾಡಾಕಿ ರಿಸ್ಕ್ ಎಲ್ಲ ತಗೊಂಡು ಅವ್ನ್ ಪರ್ಸನಲ್ ಮನಿನ ಇನ್ವೆಸ್ಟ್ ಮಾಡಿರ್ತಾನೆ. ಬಟ್ ಅದೇ ಲಾಸ್ ಆದ್ರೆ ಗವರ್ಮೆಂಟ್ ಯಾವ ಕಾಸು ಬೇಡ, ಗವರ್ಮೆಂಟ್ ಯಾವ ಕಾಸು ನಮಗ್ ಕೊಡಲ್ಲ. ಬಟ್ ಆದ್ರೆ ಪ್ರಾಫಿಟ್ ಮಾತ್ರ ಕೊಡ್ಬೇಕು.
ಬಟ್ ಇದ್ರಲ್ಲೂ ಒಂದು ಚಿಕ್ಕ ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ STT ಚಾರ್ಜಸ್ ಅಂತ ಬರುತ್ತೆ, ಇದನ್ನ ತೆಗ್ದಾಕ್ತಿದ್ದಾರೆ. ಇದೊಂಥರ ಅಡ್ವಾಂಟೇಜ್. ಇವಾಗ STT ನ ತೆಗ್ದಾಕ್ಲಿ ಬೇಕಾದ್ರೆ, ಬಟ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಲೈಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇ ಪ್ರಾಫಿಟ್ ಬಂದ್ರು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಸೇಮ್ ಇಟ್ಟು ಎರಡು ಮಾಡಿದ್ರೆ ಪಾಸಿಟಿವ್ ಇಂಟೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ಬಟ್ ಅದೇ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ತೆಗೆದು ನಾರ್ಮಲ್ ಇನ್ಕಮ್ ಗೆ ಹಾಕಿ 35% ಟ್ಯಾಕ್ಸ್ ಲ್ಯಾಬ್ ರೇಟ್ ಅಲ್ಲಿ ಬಿಟ್ಟು STT ನ ತೆಗೆದ್ರೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೊಡ್ಡ ಕ್ರಾಶ್ ಆಗೋದಂತೂ ಗ್ಯಾರಂಟಿ. ಸೊ ಇವಾಗ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕೊಡಲಿ. ನೀನ್ ಯಾವ್ದೇ ಫಾರಿನ್ ಕಂಪ್ನಿ ಅಥವಾ ಡೊಮೆಸ್ಟಿಕ್ ಕಂಪ್ನಿ ಇಂಡಿಯಾ ಇದ್ದು ಅಥವಾ ಏನೇ ಟ್ರಾನ್ಸಾಕ್ಷನ್ಸ್ ಆಗ್ತಿದ್ರು ಇಬ್ರಿಗೂ ಸೇಮ್ ಟ್ಯಾಕ್ಸ್ ಅಂತ. ಇವಾಗ ಯಾವ್ದೇ ಪೊಲಿಟಿಕಲ್ ಪಾರ್ಟಿ ಬರ್ಲಿ, ಯಾರೇ ಪೊಲಿಟಿಷಿಯನ್ಸ್ ಇರ್ಲಿ, ಅವ್ರಂತೂ ಎಷ್ಟೇ ಕಾಸು ಮಾಡಿದ್ರು ₹1 ಟ್ಯಾಕ್ಸ್ ಪೇ ಮಾಡಲ್ಲ. ಇಲ್ಲಿ ಸಫರ್ ಆಗ್ತಾ ಇರೋದು ಯಾರು ಅಂದ್ರೆ ಲೋ ಕ್ಲಾಸ್ ಪೀಪಲ್ ಮತ್ತೆ ಮಿಡಲ್ ಕ್ಲಾಸ್ ಪೀಪಲ್, ನಮ್ಮಂತ ನಿಮ್ಮಂತವ್ರು. ನಾವೇ ಟ್ಯಾಕ್ಸ್ ಪೇ ಮಾಡೋದು, ನಮ್ ದುಡ್ಡನ್ನು ಅವ್ರು ತಿಂತಿದ್ದಾರೆ. Within 6 months, we will have the tax code or the income tax act. ಆ ತರ ಪರಿಸ್ಥಿತಿ ಇದೆ ಅಂದ್ರೆ ನಮ್ ಕಾಸನ್ನ ನಾವ್ ತಗೊಬೇಕು ಅಂದ್ರೂ ನಾನ್ ಟ್ಯಾಕ್ಸ್ ಪೇ ಮಾಡ್ಬೇಕು. A ಇಂದ Z ವರ್ಗೂ ನಾನ್ ಏನೇ ಮಾಡ್ಬೇಕು ಅಂದ್ರೂ ನಾನ್ ಟ್ಯಾಕ್ಸ್ ಪೇ ಮಾಡ್ಬೇಕು. ಜೊತೆಗೆ ಇವಾಗ ಇನ್ನೊಂದೇನ್ ಚೇಂಜ್ ತರ್ತಿದ್ದಾರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂಡರ್ ಅಲ್ಲಿ ಅಂದ್ರೆ, ನೀನ್ ಯಾವ್ದೇ ಇನ್ಕಮ್, ಯಾವ ತರ ಇನ್ಕಮ್, ನೀವು ಇವಾಗ TDS TCS ಬಗ್ಗೆ ಕೇಳಿರ್ತೀರಾ. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಸೊ ಇವಾಗ ಏನಂದ್ರೆ ನೀನ್ ಏನೇ ಇನ್ಕಮ್ ಜನರೇಟ್ ಮಾಡು, ಯು ಆರ್ ಜನರೇಟಿಂಗ್ ಎನಿ ಇನ್ಕಮ್, ಏನೇ ಇನ್ಕಮ್ ನೀನ್ ದುಡಿತಿದ್ರು ನಿನ್ಗೆ TDS TCS ನ ಕಟ್ ಮಾಡ್ತಾರೆ. ಬಟ್ ಯಾವ ತರ ಏನು ಅಂತ ಇನ್ನ ಹೇಳಿಲ್ಲ, ಯಾಕಂದ್ರೆ ಇದಿನ್ನ ಡಿಸ್ಕಷನ್ ಅಲ್ಲಿ ಇದೆ, ಏನು ಇಂಪ್ಲಿಮೆಂಟ್ ಆಗ್ದಿರೋ ಕಾರಣ ಇದೆಲ್ಲ ಹೇಳ್ತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಡಿಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ನ ಸೈನ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ಇವಾಗ ಆಪ್ಷನ್ ಇದ್ದಿದ್ದು ಬರೀ CA ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾತ್ರ. ಈಗ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂಡರ್ ಅಲ್ಲಿ CS ಮಾಡಿರೋರು ಅಥವಾ CMA ಮಾಡಿರೋರ್ಗೂ ಕೂಡ ಅರ್ಹತೆ ಇದೆ, ಅವರು ಕೂಡ ಟ್ಯಾಕ್ಸ್ ಆಡಿಟ್ ಮಾಡಬಹುದು ಅಂತ. ಈಗ ಓದ್ತಿರೋರು CA CS ಅವ್ರ CMA ಅವ್ರಗಳಿಗೆಲ್ಲ ಯಾವಾಗ ಇಂಪ್ಲಿಮೆಂಟ್ ಆಗಿ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ, ಸೊ ಇವಾಗ February 1st ಬಜೆಟ್ ಅಲ್ಲಿ ಅಕಸ್ಮಾತ್ ಚೇಂಜ್ ಆಗಿದ್ರೆ, ಸೊ ಚೇಂಜ್ ಆದ್ರೆ April 2025 ಇಂದ ನಿಮ್ಗೆ ಇದೆಲ್ಲ ಚೇಂಜಸ್ ಆಗುತ್ತೆ. ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಫುಲ್ ಸಿಂಪ್ಲಿಫೈಡ್ ಆಗಿರುತ್ತೆ, ತುಂಬಾ ಈಸಿ ಆಗಿರುತ್ತೆ, ಒಬ್ಬ ಕಾಮನ್ ಪರ್ಸನ್ಗೂ ಕೂಡ ಟ್ಯಾಕ್ಸ್ ಅರ್ಥ ಆಗುತ್ತೆ ಅಂತ. ಸೊ ಇವಾಗ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಿಜವಾಗ್ಲೂ ಇದಿಷ್ಟು ಸಿಂಪ್ಲಿಫೈಡ್ ಆಗಿ ಅರ್ಥ ಆಗತ್ತಾ, ಈಸಿಯಾಗಿ ಎಲ್ಲಾರ್ಗು ಅರ್ಥ ಆಗೋ ತರ ತರ್ತಾರ? ಯಾಕೆಂದ್ರೆ GST ಕೂಡ ಇದೇ ತರ ಹೇಳಿದ್ರು ಅಂತ ಕೂಡ ಹೇಳ್ದೆ ನಾನು. ಸೊ ಇವಾಗ GST ಎಷ್ಟು ತೊಂದರೆ ಆಗ್ತಿದೆ, ಎಷ್ಟು ಅರ್ಥ ಆಗಿದೆ ಅನ್ನೋದು ನಿಮ್ಗೆ ಗೊತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಇದೇ ತರ ಕಂಟೆಂಟ್ ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.